ಸಮಾರಂಭಕ್ಕೆ ಬಂದಿರತಕ್ಕಂತ ಜನಪ್ರಿಯ ಶಾಸಕರು, ನಮ್ಮ ಸಹೋದರರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಲೋಕಸಭಾ ಸದಸ್ಯರು ಮತ್ತು ಅವರು ತುಂಬಾ ಈ ಒಂದು ಜಿಲ್ಲೆಯವರು ಅಂದ್ರೆ ಅವ್ರ ತಂದೆಯವರು ಮುನ್ಸಾಮಪ್ಪ ಅಂತ ಹೇಳಿ ನಮಗ್ ಗೊತ್ತಿರೋರು. ನಮ್ಮ ಈ ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಹೆಂಪುನಿಯವರಿದ್ರು ಅಂತ ಅವ್ರ ಮಗ ಇವತ್ತು ಲಲೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತೇಳಿ ನಮ್ಮ ಸಹೋದರರಾದಂತ ಅವರು ಬಂದಿದ್ದಾರೆ. ಅವ್ರನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಿತ್ರಾ ಹನುಮಪ್ಪನವರೇ ಮತ್ತು ಉಪಾಧ್ಯಕ್ಷರಾದಂತ ಕಸ್ತೂರಿ ರವಿ ಅವರೇ ಮತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು 5 ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂತ ನಮ್ಮ ಸಹೋದರರಾದಂತ ಉಮಾಶಂಕರ್ ಅವರೇ ಮತ್ತು ಭೂ ಅಭಿವೃದ್ಧಿ ಮಾಜಿ ಅಧ್ಯಕ್ಷರು ಆದಂತ ನನ್ನ ಸಹೋದರರಾದಂತ ರಾಜೇಂದ್ರ ಗೌಡ್ರೆ ಮತ್ತು ಈಗಿನ ಭೂ ಬ್ಯಾಂಕ್ ಅಧ್ಯಕ್ಷರಾದಂತ ಗಂಗಿರೆಡ್ಡಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಸಹೋದರರಾದಂತ ರಾಜ್ಯದ ಕುರಿ ಮತ್ತು ಉಂಡೆ ರಾಜ್ಯದ ಮಾಜಿ ಅಧ್ಯಕ್ಷರಾದಂತ ವೆಂಕಟೇಶ್ ಗೌಡ್ರೆ ಮತ್ತು ಸಿಪಿಎಂ ಗೋಪಾಲ್ ಅವರೇ, ಸಿಪಿಎಂ ಇಲ್ಲ ಇವಾಗ, ಅದು ಹಾಗೆ ಆಗಿದೆ, ಇವಾಗ ಕಾಂಗ್ರೆಸ್ ಗೋಪಾಲ್ ಅವರೇ ಇನ್ನೊಬ್ಬ ನಮ್ಮ ಸಹೋದರರಾದಂತ ಡೈರಿ ಅಧ್ಯಕ್ಷರಾದಂತ MC ಸರ್ವಜ್ಞರವರೇ ಮತ್ತು ದರಖಾಸ್ತು ಕಮಿಟಿ ಸದಸ್ಯರಾದಂತ ಮಂಜುನಾಥ್ ಅವರೇ ಗುಜರಳ್ಳಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಶಂಕರಪ್ಪನವರೇ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಅಶೋಕ್ರವರೇ ಮತ್ತು ಪ್ರೆಸ್ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ವೆಂಕಟೇಶ್ ಅವರೇ ಮತ್ತು ಇವರು ಜಾವಿದ್ ರವರೇ ಮತ್ತು ಮುನೇಶ್ ಅವರೇ, ನಾಗರಾಜಪ್ಪನವರೇ, ಪದ್ಮನಾಭ ಗೌಡ್ರೆ ಎಲ್ಲ ದಯವಿಟ್ಟು ಅಂದ ಭಾವಿಸ್ಬೇಡ್ರಿ. ಈ ಗ್ರಾಮದ ಡೈರಿ ಅಧ್ಯಕ್ಷರಾದಂತ ಸುಬ್ರಹ್ಮಣ್ಯ ಅವರೇ ಮತ್ತು ಸೊಸೈಟಿ ಅಧ್ಯಕ್ಷರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರು ಎಲ್ರಿಗೂ ಕೂಡ ಇವತ್ತು ಈ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕೆ ಅವ್ರಿಗೆಲ್ಲ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ. ನಾಗರಾಜ್ ರೆಡ್ಡಿ ಹೇಳಿದ್ರು. ಈ ಒಂದು 3 ಜನ ಕಷ್ಟದಲ್ಲಿ ನಾನು ಕೂಡ ಇಲ್ಲಿ ಬಂದಾಗ ಹಣ ಏನಾದ್ರು ಇದ್ದೆ ಹೇಳುವಂತ ಇದ್ದೆ. 50,000 ರೂಪಾಯಿ ಬಿಲ್ಲು, ಸುಮಾರು 30 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಅವರು ಇವತ್ತು ಶಾಸಕರನ್ನ ನಮ್ಮನ್ನು ಕರೆದು ಅವರು ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಆ 3 ಜನಕ್ಕೆ ಕೂಡ ಹನುಮಪ್ಪ ಮತ್ತು ಸುರೇಶು ಇವರು ರವಿ ಇವರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಮಾಜಿ ಸದಸ್ಯರು, ಅಕ್ಕ ತಂಗಿಯರಿಗೂ ಕೂಡ ನಾನು ವಂದಿಸಿ ಕೆಲವು ಮಾತುಗಳು, ಯಾಕಂದ್ರೆ ಶಾಸಕರು ಆವಾಗನೇ ಹೇಳಿದ್ರು ನಾನು ಅರ್ಜೆಂಟ್ ಆಗಿ ನಾನು ಹೋಗ್ಬೇಕು ಇದು ಅಸೆಂಬ್ಲಿಗೆ ಅಂತ. ಅದಕ್ಕೋಸ್ಕರ ಪಾಪ ಅವರು ಹೋಗ್ಲಿ ಅಸೆಂಬ್ಲಿಯಲ್ಲಿ ಏನಾದ್ರು ಮಾತಾಡಲಿ, ಯಾವಾಗೋ 10 ತಿಂಗಳಿಗೆ ಒಂದ್ಸಲಿ ಅಸೆಂಬ್ಲಿ ಬರೋದು, ಅದಕ್ಕೋಸ್ಕರ ಜಲ್ದಿ ಮುಗಿಸ್ತೀನಿ. ಮಾತಾಡ್ಬೇಕಾಗಿರೋ ವಿಚಾರ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು ಲೋಕಸಭಾ ಸದಸ್ಯರು ಬಂದಿದ್ದಾರೆ. ಇದ್ರ ಬಗ್ಗೆ ಏನಂದ್ರೆ ಈ ಒಂದು ಗ್ರಾಮಕ್ಕೆ ಒಂದು ಚರಿತ್ರೆ ಇದೆ. ಯಮೇನತ್ತ ಗ್ರಾಮ ಅಂದ್ರೆ KC ಚಂದ್ರರಾಯ ರೆಡ್ಡಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆದಾಗ, ಅವರ ಅಧಿಕಾರ ಸ್ವೀಕರಣೆ ಮಾಡಿದಾಗ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇದೇ ಗ್ರಾಮಕ್ಕೆ. ನೋಡಿ, 2 ಆಲದ ಮರ, 2 ಹುಣಸೆ ಮರ, ಸನ್ಮಾನ್ಯ ಎಂ ಕೃಷ್ಣಪ್ಪನವರು, ಚಂದ್ರರಾಯ ರೆಡ್ಡಿ ಅವರು ಉಳಿತು. ಈ ರೋಡು ಹೈವೇ ಆಗಿತ್ತು ನಮಗೆ, ಅದೇನೋ ಕಾರಣಾಂತರ ಪೆಂಡಿಂಗ್ ಇದೆ. ದಯವಿಟ್ಟು ಇದನ್ನ ನೀವು ನಿಮ್ಮ ಸರ್ಕಾರ ಹೊಂದಿದೆ, ನೀವು ಮನಸ್ಪಟ್ಟರೆ ಆಗುತ್ತೆ, ನೀವು ಕೆಲಸ ಮಾಡ್ತೀರಂತ ಕೂಡ ನಮ್ ನಂಬಿಕೆ ಇದೆ. ಈ ರೋಡ್ ಹೈವೇ ಮಾಡಿಸಲೇ ಕೊಡಬೇಕು. ಸುಮಾರು ಒಂದು 15 ಜನ ಆಕ್ಸಿಡೆಂಟ್ ಆಗಿದೆ ನಮ್ಮ ಸರ್ಕಲ್ ಅಲ್ಲಿ, ಬೈಪಾಸ್ ಹತ್ರ. ಕಾಮಗಾರಿ ಸರಿ ಇಲ್ಲ. ನಾನು ನಂದಕುಮಾರ್ ಇದ್ರು DYSP, ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಕೊಡ ಅಂತ ಹೇಳಿದ್ರು. ನಾನು ಎಲ್ಲಿ ಸರ್ ನಾವು ಮಾಡೋದು, ಅವರು ಕೇಂದ್ರದವರು ಅದು ಇದು ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದನ್ನು ಗಮನದಲ್ಲಿ ತಕೊಂಡು, ಅಲ್ಲಿ ವಿಪರೀತ ಆಕ್ಸಿಡೆಂಟ್ಗಳಾಯ್ತು. ಈ 2 ಕೆಲಸಗಳು ಕೂಡ ತಮ್ಮಿಂದ, ಆಮೇಲೆ CRPF ನಲ್ಲಿ ರೋಡ್ಗಳು ಬೇಕಾದಷ್ಟು ಬರುತ್ತೆ, ನಾವು ಬೇಕಾದಷ್ಟು ಆಗ್ತಿದ್ವಿ ಇಲ್ಲಿ. ಆ ರೋಡ್ಗಳು ತಾಲೂಕಿನಲ್ಲಿ ಹಾಕ್ಸ್ಕೊಡ್ಬೇಕು ಅಂತೇಳಿ ನಿಮಗೆ ಪ್ರತ್ಯೇಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ.
ಇನ್ನು ಮುಂದೆ ಇನ್ನ ನಮ್ಮ ಶಾಸಕರು 2.5 ವರ್ಷ ಆಗಿದೆ. ಇವತ್ತು ನಮ್ಮ ಶಾಸಕರು ಒಳ್ಳೇದಾಗ್ಲಿ, ಎಮ್ಮೆನತ್ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಇವರು ಹುಡುಗರು ಕೂಡ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ. ಅದು ಎಷ್ಟಾಗುತ್ತೋ ಹೋಗುತ್ತೋ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಕೈಯೆಲ್ಲ ಆದಷ್ಟು ಬಂದಿದ್ದಕ್ಕಿಲ್ಲಿ ನಾವು ಒಂದೆರಡು ಮಾಡಿದ್ದೀವಿ ಅಂತೇಳಿ ನೀವು ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಕೂಡ ಇನ್ನೊಂದು ಅನ್ಬೋದು, ರಾಜಕೀಯ ಮಾಡೋದು ಬೇಡ ಇಲ್ಲಿ. ಯಾಕಂದ್ರೆ ಇವ್ರು ಶಾಸಕರಾಗಿದ್ದಾರೆ, ನಮ್ಮ ಸರ್ಕಾರ ಆಗಿದೆ. ನಮ್ಗೆ ಕೇಳಲ್ಲ, ನಾವು ಸಹಕರಿಸ್ತೀವಿ. ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀವಿ, ನಾವು ಹೇಳ್ತೀವಿ, ನೀವು ಕೆಲಸ ಮಾಡಕ್ ಕೊಟ್ರೆ ನಿಮ್ಮ ಸಹಕರಿಸ್ತೀವಿ ನಾವು. ಇದು ಸಹಕರಿಸಿ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನ ಮಾಡಿಕೊಡ್ಬೇಕು. ಇವಾಗ ಮೇಲೆ ಇದಕ್ಕೆ ಬಿಲ್ ಆಗಿಲ್ಲ, 50,000 ಆಗಿರೋದು 30 ಲಕ್ಷ ಖರ್ಚು ಮೇಲಕ್ಕೆ ಹೋಗಿದ್ದಾರೆ. ಏನ್ ಮಾಡಿದ ಅವ್ರ ಗತಿ ಏನಾಗ್ಬೇಕು? ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿ ಆ ಬಿಲ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಈ ಒಂದು ಕ್ರಮ ಬಂದಿದ್ದಕ್ಕೆ ಏನಾದ್ರೂ ನಿನ್ನ ಹೆಸರಿಗೆ ಒಂದು ಮಾಡಿ ತೋರಿಸ್ಬೇಕಂತ ಹೇಳಿ ನೀವು ವಿನಯ ಮಾಡಿಕೊಂಡು, ನೀವು ಯಾಕಂದ್ರೆ ಅರ್ಜೆಂಟಾಗಿ ಹೋಗ್ಬೇಕು ಅಂದಿದ್ದಕ್ಕೋಸ್ಕರ ನನ್ನ ಮಾತು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.